ಚಿತ್ರದುರ್ಗದ ಕಣಿವೆ ಮಾರಮ್ಮ ದೇವಸ್ಥಾನದ ಬಳಿ ಚಿತ್ರದುರ್ಗ ನಗರ ಬ್ಲಾಕ್ ಕಾಂಗ್ರೆಸ್ನ ಸಮಿತಿ ವತಿಯಿಂದ 115 ತೆಂಗಿನಕಾಯಿ ಹೊಡೆಯುವ ಮೂಲಕ ಹರಕೆ ತೀರಿಸಿದ್ದಾರೆ. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ಗಾಗಿ ಹರಕೆ ಹೊತ್ತಿದ್ದ ಕಾಂಗ್ರೆಸ್ನ ಕಾರ್ಯಕರ್ತರು ನಗರ ದೇವತೆ ನಗರ ಪೊಲೀಸ್ ಠಾಣೆ ಬಳಿಯ ಶ್ರೀ ಕಣಿವೆ ಮಾರಮ್ಮನಿಗೆ 115 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದರು. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಲಿ ಎಂದು ಹರಕೆ ಹೊತ್ತಿದ್ದು, ಹರಕೆ ಪೂರೈಸಿದ ದೇವಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು 115 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದರು. ಇದರ ಜೊತೆಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ನಂತರ ಹರಕೆ ತೀರಿಸಿದ್ದು, ರಾಜ್ಯದಲ್ಲಿ ಇನ್ನು 17 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಮತ್ತು ಸಕಾಲದಲ್ಲಿ ಮಳೆ ಬೆಳೆಗಾಗಿ ರಾಜ್ಯದ ರೈತರು ಮತ್ತು ಜನತೆ ಸಮೃದ್ಧಿಯಾಗಬೇಕು ಎಂದು ಬೇಡಿಕೊಂಡಿದ್ದರು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾವು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಸಾಹೇಬರು ಹೊತ್ಕೊಂಡಿದ್ವಿ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಏನಾಗಿದೆ ಹರಿಪ್ರಸಾದ್ ಸಾಹೇಬರು ಅವರು ಮಂತ್ರಿ ಆಗಬೇಕಿದ್ರೆ ಕೆಪಿಸಿ ಅಧ್ಯಕ್ಷ ಅಂತ ಹೇಳಿದ್ವಿ. ಈಗ ಕಡೆ ಮರಕದ್ದೇವರು ಇಬ್ಬರಿಗೂ ಆಸೆ ಈಡೇರಿಸುತ್ತೆ. ರಾಜ್ಯದಲ್ಲಿ ನಾವು 115 ತೆಂಗಿನಕಾಯಿ ಹೊಡೆದ್ವಿ. ಇವತ್ತು 2 ಎಕ್ಸ್ಟ್ರಾ ಕೊಟ್ಟಿದ್ವಿ ಪೂಜೆ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ 17 ವರ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕಂತ ನಮ್ಮ ರಾಜ್ಯದಲ್ಲಿ ನಾವು ಅರ್ಕೆ ಹೊತ್ಕೊಂಡಿದ್ವಿ. ಅದು ಸಕ್ಸಸ್ ಆಯಿತು. ಅಧಿಕಾರ ಸಿಗುತ್ತೆ, ಅದು ಸಕ್ಸಸ್ ಆಯಿತು. ಆಮೇಲೆ ರಾಜ್ಯದಲ್ಲಿ ಎಲ್ಲ ಜನಗಳಿಗೆ ನೆಮ್ಮದಿ ಅಭಿವೃದ್ಧಿ ಸಿಗಬೇಕು, ಒಳ್ಳೆ ಮಳೆ ಬರಬೇಕು, ನಮ್ಮ ರೈತರಿಗೂ ಕೃಷಿ ಕಾರ್ಮಿಕರಿಗೆ ಎಲ್ಲ ಥರ ಅನುಕೂಲಗಳು ಅಂತೇಳಿ ನಾವು ಅವ್ರ ಹತ್ರ ಬೇಡ್ಕೊಂಡಿದ್ವಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಳ್ಳೆ ಆಡಳಿತ ಕೊಡ್ತಾರೆ. ನಮ್ಮ ಕೆಪಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಾಹೇಬರು ಅವರು ಒಳ್ಳೆಯ ಸಂಘಟನೆಗಾರರು, ಚತುರಗಾರರು, ಒಳ್ಳೆ ಸಂಘಟನೆ ಮಾಡಿ. ಮತ್ತು 17 ವರ್ಷ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ನಾನು ಹೇಳ್ತೀನಿ ಸರ್.